ಫೈಲ್ಸ್ಗಳನ್ನ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದು, ಪ್ರಿಂಟಿಗೆ ಇರ್ಬೋದು, ಇಲ್ಲದಿದ್ದರೆ ಡಿಜಿಟಲ್ ಫಾರ್ಮ್ಯಾಟ್ಸಲ್ಲಿ ವೆಬ್ ಬ್ರೌಸರ್ಗೆ ಇರ್ಬೋದು, ಯಾವ ರೀತಿ ಯಾವುದೇ ಒಂದು ಡಿಸೈನ್ನ ಎಕ್ಸ್ಪೋರ್ಟ್ ಮಾಡೋದು ಅಂತ ಈ ಒಂದು ಚಾಪ್ಟರಲ್ಲಿ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಎಕ್ಸ್ಪೋರ್ಟ್ ನಾವು ಬೇರೆ ಬೇರೆ ಫೈಲ್ ಫಾರ್ಮ್ಯಾಟ್ಸಲ್ಲಿ ಮಾಡ್ಬೋದು. ಸೊ ಫಸ್ಟಿಗೆ ಬಂದ್ಬಿಟ್ಟು ತುಂಬ ಕಾಮನ್ ಆಗಿ ಲೇಯರ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಅದು PSD. ಸೊ ಫೋಟೋಶಾಪ್ ಆದರೆ PSD ಲೇಯರ್ ಫಾರ್ಮ್ಯಾಟಲ್ಲಿ ನೀವು ಸೇವ್ ಮಾಡ್ತೀರಾ. ಓಕೆ, ಅದು ಬಿಟ್ಟು ಬೇರೆ ಲೇಯರ್ ಫಾರ್ಮ್ಯಾಟ್ಸ್ ಅಂದರೆ ಟಿಫ್ ಇದೆ. ಸೊ ಇಲ್ಲಿ ಫೈಲ್, ಸೊ ಸೇವ್ ಆ್ಯಸ್ಗೆ ಹೋಗಿ, ಸೊ ಸೇವ್ ಆ್ಯಸಲ್ಲಿ ಇಲ್ಲಿ ಟಿಫ್ ಫೈಲ್ ಫಾರ್ಮ್ಯಾಟ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಡೆಸ್ಕ್ಟಾಪಲ್ಲಿ ಎಕ್ಸ್ಪೋರ್ಟ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ತೇನೆ. ಓಕೆ, ಸೊ ಇದರಲ್ಲಿ ಇವಾಗ ನಾನು ಈ ಪರ್ಟಿಕ್ಯುಲರ್ ಡಿಸೈನ್ ಏನಿದೆ ಅದನ್ನು ಸೇವ್ ಮಾಡ್ತೇನೆ. ಓಕೆ, ಇಲ್ಲಿ ಮೇನ್ ಆಗಿ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದನ್ನ ಸೇವ್ ಅಂತ ಕೊಟ್ಟಾಗ, ಸೊ ಇಮೇಜ್ ಕಂಪ್ರೆಷನ್, ಸಪೋಸ್ ನಿಮಗೆ ಇದು ತುಂಬ ದೊಡ್ಡ ಫೈಲ್ ಆಗಿದೆ, ನಿಮ್ಮದು ಡಿಸೈನ್ ಮಾಡಿರುವಂಥದ್ದು ತುಂಬ ಲೇಯರ್ಸ್ಗಳಿದೆ, ತುಂಬ ಇಮೇಜಸ್ಗಳು, ಟೆಕ್ಸ್ಟ್ಗಳಿದೆ, ತುಂಬ ದೊಡ್ಡ ಫೈಲ್ ಆಗಿದ್ರೆ ಅದನ್ನು ಕಂಪ್ರೆಸ್ ಮಾಡ್ಬೇಕಂತಿದ್ರೆ ನೀವು ಲೇಯರಲ್ಲಿ ಇಟ್ಕೊಂಡು ಕಂಪ್ರೆಸ್ ಮಾಡ್ಬೋದು. ಸೊ ಕಾಮನ್ ಆಗಿ ಕಂಪ್ರೆಸ್ ಫೈಲ್ ಬಂದ್ಬಿಟ್ಟು LZW ಮತ್ತು ಜಿಪ್, ಇದೆರಡು ಕಾಮನ್ ಆಗಿ ಜಾಸ್ತಿಯಾಗಿ ಯೂಸ್ ಆಗುವಂಥದ್ದು. ಸೊ ಇದು ಬಿಟ್ಟು ಸಪೋಸ್ ನೀವು JPG ಅಲ್ಲಿ ಮಾಡ್ಕೊಂಡ್ರೆ ಅದು ಮೆಸೇಜ್ ಬರುತ್ತೆ, ಅಂದರೆ ಸ್ವಲ್ಪ ಏನು ಕ್ವಾಲಿಟಿ ಏನಿದೆ, ಇಮೇಜ್ ಕ್ವಾಲಿಟಿ ರಿಡ್ಯೂಸ್ ಆಗುತ್ತೆ JPG ಅಲ್ಲಿ ನೀವು ಕಂಪ್ರೆಸ್ ಮಾಡ್ಕೊಂಡ್ರೆ. ಬೆಟರ್ ನೀವು LZW ಆರ್ ಜಿಪ್ ಈ ಎರಡು ಫಾರ್ಮ್ಯಾಟ್ ಅಲ್ಲಿ ಇಮೇಜ್ ಫೈಲ್ನ ಬೇಕಿದ್ರೆ ಕಂಪ್ರೆಸ್ ಮಾಡ್ಕೋಬಹುದು. ಓಕೆ, ಸೊ ನಾನು LZW ಕೊಟ್ಟು ಇಲ್ಲಿ ಓಕೆ ಕೊಡ್ತೇನೆ. ಎಕ್ಸ್ಪೋರ್ಟ್ ಅಲ್ಲಿ ಸಿಗುತ್ತೆ, ಇದು ಕಂಪ್ರೆಸ್ ಫೈಲ್, ಟಿಪ್ ಫೈಲ್. ಬೇರೆ ಲೇಯರ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಲಾರ್ಜ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಇದೆ, PSB ಅಂದ್ರೆ ಇವಾಗ ಸಪೋಸ್ ನೀವೇನು ಡಿಸೈನ್ ಮಾಡಿದ್ದೀರಾ ಅದು ತುಂಬ ದೊಡ್ಡ ಸೈಜ್ ಆಗಿದೆ, ಮೋರ್ ದೆನ್ 1 GB 2 GB ಹಾಗೆ ಫೈಲ್ ಸೈಜ್ ಇನ್ಕ್ರೀಸ್ ಆದರೆ ಫೋಟೋಶಾಪ್ ಏನು ಮಾಡುತ್ತೆ, PSD ಅಲ್ಲಿ ಸೇವ್ ಮಾಡಲ್ಲ, ಆಟೋಮೆಟಿಕ್ ಆಗಿ ಅದು ಲಾರ್ಜ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ಗೆ ಮೂವ್ ಮಾಡುತ್ತೆ. ಸೊ PSB ಅಲ್ಲಿ ಸೇವ್ ಮಾಡುತ್ತೆ. ಸೊ ನೀವು ಬೇಕಿದ್ರೆ ಮ್ಯಾನ್ಯಲ್ ಆಗಿ ನೀವು ಸೇವ್ ಮಾಡ್ತೀರಾ ಅಂತ ಆದರೆ PSD ಬದಲು PSB ಈ ಫೈಲ್ ಫಾರ್ಮ್ಯಾಟ್ನ ಯೂಸ್ ಮಾಡ್ಬೋದು. ಅಗೈನ್ ಲೇಯರ್ ಫಾರ್ಮ್ಯಾಟ್ ಅಲ್ಲಿ ಇದು ಸೇವ್ ಆಗುತ್ತೆ. ಸೊ ಲಾರ್ಜ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಅಗೈನ್ ಇದು ಲೇಯರ್ ಫಾರ್ಮ್ಯಾಟ್ಸ್ ಅಲ್ಲಿ ಸೇವ್ ಆಗುತ್ತೆ. ಓಕೆ, ಸೊ ಇದು ಕಾಮನ್ ಆಗಿ ಲೇಯರ್ ಫಾರ್ಮ್ಯಾಟ್ಸ್ಗಳು. ಸಪೋಸ್ ಇವಾಗ ನೀವು ಏನು ಡಿಸೈನ್ ಮಾಡ್ತೀರಾ ಅದು ನೀವು ಪ್ರಿಂಟ್ ಮಾಡ್ತೀರಂತಾದ್ರೆ, ಅಂದರೆ ಇಮೇಜ್ ಆಗಿ ಪ್ರಿಂಟ್ ಮಾಡ್ತೀರಂತಾದ್ರೆ ನೀವು ಇದನ್ನ ತುಂಬ ಕಾಮನ್ ಆಗಿ ಯೂಸ್ ಆಗುವಂಥ ಫಾರ್ಮ್ಯಾಟ್ ಬಂದ್ಬಿಟ್ಟು JPG ಅಂತ ಹೇಳ್ತೇವೆ. ಸೊ ಅದು ಬಂದ್ಬಿಟ್ಟು ನೀವು ಇಲ್ಲಿ ಸೇವ್ ಆ್ಯಸ್ಗೆ ಹೋಗಿ, ಸೇವ್ ಆ್ಯಸ್ ಅಲ್ಲಿ ಸೇವ್ ಆನ್ ಯುವರ್ ಕಂಪ್ಯೂಟರ್. ಸೊ ಇಲ್ಲಿ JPG ಫಾರ್ಮ್ಯಾಟ್ ಇದೆ, ಸೊ ಇದರಲ್ಲಿ ನೀವು ಸೇವ್ ಮಾಡ್ಕೋಬೋದು. ಸೊ ಇಲ್ಲಿ ಇವಾಗ JPG ಅಲ್ಲಿ ಸೇವ್ ಮಾಡುವಾಗ ನಿಮಗೆ ಕ್ವಾಲಿಟಿ ಆಪ್ಷನ್ ಬರುತ್ತೆ. ಸಪೋಸ್ ನಿಮಗೆ ಫೈಲ್ ಸೈಜ್ ತುಂಬ ಕಮ್ಮಿ ಬೇಕಂತಿದ್ರೆ ನೀವು ಲೋ ಕ್ವಾಲಿಟಿ ಇಟ್ಕೋಬೋದು. ಸೊ ಫೈಲ್ ಸೈಜ್ ಏನಾಗುತ್ತೆ ತುಂಬ ಕಮ್ಮಿ ಬರುತ್ತೆ. ಸೊ ಕರೆಂಟ್ಲಿ ಇದು 1 MB ಅಲ್ಲಿದೆ. ಸಪೋಸ್ ನಿಮಗೆ ಹೈ ಕ್ವಾಲಿಟಿಯಲ್ಲಿ ಬೇಕು, ಹೈ ಕ್ಲಾರಿಟಿಯಲ್ಲಿ ಬೇಕಂತಿದ್ರೆ ಫೈಲ್ ಸೈಜ್ ಜಾಸ್ತಿ ಇಡಿ. ಇವಾಗ ನೋಡ್ಬೋದು 6.4 MB ಆಯಿತು. ಸೊ ನಿಮಗೆ ಫೈಲ್ ಸೈಜ್ ಇದು ಇವಾಗ ಸಣ್ಣ ಡಿಸೈನ್, ಸಪೋಸ್ ತುಂಬ ಇಮೇಜಸ್ಗಳಿದೆ, ಫೈಲ್ ಸೈಜ್ ತುಂಬ ಇದ್ದಾಗ ನೀವು ಮ್ಯಾಕ್ಸಿಮಮ್ ಕ್ವಾಲಿಟಿಯಲ್ಲಿ ಇಟ್ಟಾಗ ಫೈಲ್ ಸೈಜ್ ದೊಡ್ಡದಾಗುತ್ತೆ. ಅದನ್ನು ಸಪೋಸ್ ನೀವು ಮೇಲ್ ಮಾಡ್ತೀರಾ, ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅಪ್ಲೋಡ್ ಮಾಡ್ಕೊಳ್ಳುವಾಗ ಅದು ತುಂಬ ಡೇಟಾ ಕನ್ಸ್ಯೂಮ್ ಮಾಡುತ್ತೆ, ಆಮೇಲೆ ಸ್ವಲ್ಪ ಟೈಮ್ ಲ್ಯಾಗ್ ಆಗುತ್ತೆ. ಸೊ ನಿಮಗೆ ತುಂಬ ಬೇಗ ಆಗಿ ಅಪ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡಬೇಕಂತಿದ್ರೆ ಸೊ ನೀವು ಈ ಕ್ವಾಲಿಟಿನ ಮೀಡಿಯಮ್ ಇಟ್ಕೋಬೋದು. ಸೊ ಇಲ್ಲಿ ನೀವು ಲೋ ಬೇಡ, ಮೀಡಿಯಮ್ ಇಟ್ಕೋಬೋದು, ಆರ್ ಎಲ್ಸ್ ಹೈ. ಸೊ ಮೀಡಿಯಮ್ ಬೆಟರ್. ಸೊ ಏನು ಆ ರೀತಿ ಏನು ಜಾಸ್ತಿ ಏನು ನಿಮಗೆ ಕ್ವಾಲಿಟಿ ಡೌನ್ ಆಗಲ್ಲ. ಸೊ ನಾನು ಇವಾಗ ಇದನ್ನು ಮ್ಯಾಕ್ಸಿಮಮ್ ಅಲ್ಲಿ ಇಟ್ಕೊಳ್ತೇನೆ, ಆಮೇಲೆ ಓಕೆ ಕೊಡ್ತೇನೆ. ಸೊ ಇದು ಇವಾಗ JPG ಅಲ್ಲಿ ಸೇವ್ ಆಗುತ್ತೆ. ಓಕೆ, ಮತ್ತು JPG ಅಲ್ಲಿ ಸೇವ್ ಮಾಡೋದು, JPG ಆದಷ್ಟು ಕಮ್ಮಿ ಫೈಲ್ ಸೈಜ್ ಅನ್ನು ತಗೊಳುತ್ತೆ. ಸೊ ಇದು ಇವಾಗ JPG ಅಲ್ಲಿ ಸೇವ್ ಆಗಿರುವಂತಹದ್ದು. ಓಕೆ, ಸೊ ಇದು ನಾನು ಚೆಕ್ ಮಾಡಿದ್ರೆ ಇದು ಬಂದ್ಬಿಟ್ಟು ಫೈಲ್ ಸೈಜ್ ಬಂದ್ಬಿಟ್ಟು 6.49. ಸೊ ಮಿನಿಮಮ್ ಫೈಲ್ ಸೈಜ್ ತಗೊಳುತ್ತೆ JPG. ಸೊ ನೆಕ್ಸ್ಟ್ ಫೈಲ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಪ್ರಿಂಟ್ಗೆ ಜಾಸ್ತಿಯಾಗಿ ಪ್ರಿಫರ್ ಮಾಡುವಂಥದ್ದು PDF ಫಾರ್ಮ್ಯಾಟ್. ಸೊ PDF ಫಾರ್ಮ್ಯಾಟ್ ಅಗೇನ್ ನೀವು ಇಲ್ಲಿ ಫೈಲ್ಗೆ ಹೋಗಿ, ಸೇವ್ ಆ್ಯಸ್ಗೆ ಹೋಗಿ,
ಸೊ ಇಲ್ಲಿ ಫೋಟೋಶಾಪ್ PDF ಆಪ್ಷನ್ ಇದೆ. ಸೊ ನಾರ್ಮಲ್ ಆಗಿ ಪ್ರಿಂಟಿಂಗ್ ಜಾಸ್ತಿ ಪ್ರಿಂಟರ್ಸ್ಗಳು PDF ಫಾರ್ಮ್ಯಾಟ್ ಅನ್ನ ಪ್ರಿಫರ್ ಮಾಡ್ತಾರೆ. ಅಗೇನ್ ನೀವು ಯಾವುದೇ ಅಡೋಬಿದು ಅಪ್ಲಿಕೇಶನ್ ಅಲ್ಲಿ ನೀವು ಈ ಫೋಟೋಶಾಪ್ PDF ಫೈಲ್ನ ಓಪನ್ ಮಾಡಿದಾಗ ಅದು ಮೇನ್ ಆಗಿ ಲೇಯರ್ಸ್ ಅನ್ನು ಸಹ ರಿಟೈನ್ ಮಾಡ್ಕೊಳ್ಳುತ್ತೆ. ಮತ್ತೆ ಇನ್ನು ಯಾವಾಗ PDF ಅನ್ನು ಯೂಸ್ ಮಾಡಬೇಕಂದ್ರೆ, ಸಪೋಸ್ ನಿಮ್ಮ ಡಿಸೈನ್ ಅಲ್ಲಿ ಬರೀ ಇಮೇಜಸ್ ಇದ್ರೆ ನೀವು JPG ಅಲ್ಲಿ ಸೇವ್ ಮಾಡ್ಕೋಬಹುದು, ಬರೀ ಇಮೇಜಸ್ ಇದೆ ಅಂತ ಆದ್ರೆ. ಬಟ್ ನಿಮ್ಮ ಇಮೇಜಸ್ ಅಲ್ಲಿ ವೆಕ್ಟರ್ ಶೇಪ್ಸ್ಗಳಿದೆ, ಲೈಕ್ ಲೋಗೋಸ್ ಶೇಪ್ಸ್ಗಳನ್ನೆಲ್ಲ ನೀವು ಜಾಸ್ತಿ ಯೂಸ್ ಮಾಡಿದ್ದೀರಾ ಅಂತ ಆದ್ರೆ, ಅದರ ಒಂದು ಎಡ್ಜ್ ಕ್ವಾಲಿಟಿ ನಿಮಗೆ ಬೇಕು ಅಂತ ಆದ್ರೆ ನೀವು ಅದನ್ನ PDF ಅಲ್ಲಿ ಸೇವ್ ಮಾಡೋದು ಒಳ್ಳೆಯದು. ಇಲ್ಲಿ ಫೈಲ್ ಸೇವ್ ಆಸ್, ಇದರಲ್ಲಿ ಫೋಟೋಶಾಪ್ PDF. ಓಕೆ, ಸೊ PDF ಫೈಲ್ ಅಂತ ಸೇವ್ ಮಾಡ್ತೇನೆ, ಆಮೇಲೆ ಸೇವ್. ಸೊ ಈ ಮೆಸೇಜ್ ಬರುತ್ತೆ. ಇದು ಕ್ವಾಲಿಟಿ ಪ್ರಿಸೆಟ್ ಸ್ಟ್ಯಾಂಡರ್ಡ್. ಸೊ ಇದು ಬಂದ್ಬಿಟ್ಟು ನೀವು PDF X1A 2001 ಸೆಲೆಕ್ಟ್ ಮಾಡ್ಕೋಬಹುದು. ಈ ಸ್ಟ್ಯಾಂಡರ್ಡ್ ಅನ್ನು ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ಕ್ವಾಲಿಟಿ ಬೇಕಾದ್ರೆ, ಸೊ ಇವಾಗ ಹೈ ಕ್ವಾಲಿಟಿ ಆದ್ರೆ, ಸೊ ಇಲ್ಲಿ ಅದರ ಡಿಸ್ಕ್ರಿಪ್ಷನ್ ನೀವು ಓದ್ಕೊಳ್ಳಿ. ಸೊ 2001 ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ್ರೆ ಇದು ಅದಕ್ಕೆ ರಿಲೇಟ್ ಆಗಿರುವ ಡಿಸ್ಕ್ರಿಪ್ಷನ್ ಇದೆ, ಡೀಟೇಲ್ಸ್ ಇದೆ, ಯಾವಾಗ ಈ ಸ್ಟ್ಯಾಂಡರ್ಡ್ ಅನ್ನು ಯೂಸ್ ಮಾಡ್ಬೋದು, ಅದನ್ನ ಯಾವಾಗ ಜಾಸ್ತಿಯಾಗಿ ಈ ಸ್ಟ್ಯಾಂಡರ್ಡ್ ಅನ್ನು ಯೂಸ್ ಮಾಡ್ಬೋದು, ಈ ರೀತಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಬಿದ್ದು ಡಿಸ್ಕ್ರಿಪ್ಷನ್ ಇದೆ, ಇಲ್ಲಿ ಬೇಕಾದ್ರೆ ನೀವು ಓದ್ಕೋಬಹುದು. ಸೊ ಸಾಮಾನ್ಯವಾಗಿ 2001, ಸೊ ಇದು ಬೇಕಾದ್ರೆ ಇಲ್ಲಿ 2001 ಯೂಸ್ ಮಾಡಿ. ಸೊ ಇದು Acrobat 4 ತನಕ ಸಪೋರ್ಟ್ ಆಗುತ್ತೆ. ಸಪೋಸ್ ನಿಮಗೆ ಲೇಟೆಸ್ಟ್ Acrobat ಯೂಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನೀವು PDF X4 2010 ಯೂಸ್ ಮಾಡ್ಬೋದು, ಅದು Acrobat 7 ತನಕ ಸಪೋರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಇದು ಕಂಪ್ರೆಷನ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕಂಪ್ರೆಷನ್ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕಂಪ್ರೆಷನ್ ಆಪ್ಷನ್ JPG ಇದೆ, ಜಿಪ್ ಫೈಲ್ ಅಲ್ಲಿ ಬೇಕಾದ್ರೆ ಕಂಪ್ರೆಸ್ ಮಾಡ್ಕೋಬಹುದು. ಇದು ಸೊ JPG ಅಲ್ಲಿ ಮಾಡಿದ್ರೆ ಸೊ ಇಮೇಜ್ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ. ಸೊ ಬೆಟರ್ ಜಿಪ್ ಫೈಲ್ ಅಲ್ಲಿ ಮಾಡ್ಕೊಳ್ಳಿ, ಯಾವುದೇ ರೀತಿ ಕ್ವಾಲಿಟಿ ಅದು ರಿಮೂವ್ ಮಾಡಲ್ಲ. ನೆಕ್ಸ್ಟ್ ಔಟ್ಪುಟ್. ಸೊ ಏನಾದರೂ ಕಲರ್ ಕನ್ವರ್ಷನ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಔಟ್ಪುಟ್ ಅಂದ್ರೆ, ಸಪೋಸ್ ನೀವು ಇವಾಗ ಡಿಸೈನ್ ಏನು ಮಾಡಿದ್ದೀರಾ ಅದು RGB ಅಲ್ಲಿದೆ, ಬಟ್ ನಾರ್ಮಲ್ ಆಗಿ ಪ್ರಿಂಟಿಂಗ್ ಮೆಷಿನರೀಸ್ಗಳು CMYK ಅನ್ನು ಸಪೋರ್ಟ್ ಮಾಡುತ್ತೆ. ಸಪೋಸ್ ನೀವು RGB ಅಲ್ಲಿ ಡಿಸೈನ್ ಮಾಡಿ ಆಗಿದೆ ಅಂತ ಆದ್ರೆ ನೀವು ಅದನ್ನ CMYKಗೆ ಕನ್ವರ್ಟ್ ಮಾಡಬೇಕು ಡೆಸ್ಟಿನೇಷನ್ ಪ್ರಿಂಟಿಂಗ್ ಮೆಷಿನರೀಸ್ಗಳಲ್ಲಿ ಅಂತ ಆದ್ರೆ, ಕನ್ವರ್ಟ್ ಟು ಡೆಸ್ಟಿನೇಷನ್ ಅಂತ ತಗೊಳ್ಳಿ ಇಲ್ಲಿ ಔಟ್ಪುಟ್ ಅಲ್ಲಿ. ಮತ್ತೆ ಆ ಪ್ರಿಂಟಿಂಗ್ ಮೆಷಿನ್ ಇದ್ದು ಪ್ರೊಫೈಲ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಪ್ರಿಂಟಿಂಗ್ ಮೆಷಿನ್ಸ್ಗಳಿಗೆ ಪರ್ಟಿಕ್ಯುಲರ್ ಪ್ರಿಂಟಿಂಗ್ ಪ್ರೊಫೈಲ್ ಅಂತ ಇರುತ್ತೆ. ಸೊ ಅದು ಆ ಪ್ರಿಂಟಿಂಗ್ ಡಿಪೆಂಡಿಂಗ್ ಆನ್ ದ ಮೆಷಿನರಿ ಪ್ರಿಂಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಪ್ರೊಫೈಲ್ ಅನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಕಲರ್ ಮ್ಯಾಚ್ ಬರುತ್ತೆ. ಓಕೆ, ನೀವೇನು ನಿಮ್ಮ ಡಿಸೈನ್ ಅಲ್ಲಿ ಯಾವ ರೀತಿ ಕಲರ್ ನೋಡ್ತಾ ಇದ್ದೀರಾ ಅದೇ ಸೇಮ್, ಆಲ್ಮೋಸ್ಟ್ ಸೇಮ್ ಕಲರ್ ಪ್ರಿಂಟ್ ಆಗಿ ಸಹ ಬರುತ್ತೆ. ಓಕೆ, ನೆಕ್ಸ್ಟ್ ಸಪೋಸ್ ನಿಮ್ಮ ಫೈಲಿಗೆ ನೀವು ಸಪೋಸ್ ಪಾಸ್ವರ್ಡ್ ಸೆಟ್ ಮಾಡ್ತೀರಂತ ಆದರೆ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು. ಸೊ ಅದು ಎಲ್ಲ ವರ್ಷನ್ಗೆ ಆಗಲ್ಲ. ಸೊ ಕೆಲವು ವರ್ಷನಲ್ಲಿ ಇಲ್ಲಿ ಇದು ಏನು ಫೈಲ್ ಇದೇನಿದೆ, ಇದು ಆಪ್ಷನ್ ಏನಿದೆ ಇದು ಹೈಲೈಟ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟಿಗೆ ಅಂದರೆ ನೀವು ಈ ಫೈಲಿಗೆ ಪಾಸ್ವರ್ಡನ್ನು ಸೆಟ್ ಮಾಡ್ಬೋದು. ಮತ್ತು ನೀವು ಯಾರು ಮೇಲ್ ಮಾಡ್ತೀರಾ ಅವರು ಆ ಪಾಸ್ವರ್ಡ್ ಎಂಟರ್ ಮಾಡಿದರೆ ಮಾತ್ರ ಈ ಫೈಲ್ ಓಪನ್ ಮಾಡಲಿಕ್ಕಾಗುತ್ತೆ. ಸೊ ಈ ರೀತಿ ಪಾಸ್ವರ್ಡನ್ನು ಸಹ ಸೆಟ್ ಮಾಡ್ಕೋಬೋದು. ಸೊ ನಾನು ಇದನ್ನು 2001ಗೆ ಸೆಟ್ ಮಾಡ್ಕೊಳ್ತೇನೆ. ಆಮೇಲೆ ಸೇವ್ PDF. ಓಕೆ, ಸೊ ಇದು ಇವಾಗ PDF ಆಗಿ ಸೇವ್ ಆಯಿತು. ಸೊ ಇಲ್ಲಿ ನೋಡ್ಬೋದು ಇದು JPG. ಸೊ ಇದರದ್ದು ಫೈಲ್ ಸೈಜ್ 6.49 ಮೆಗಾಬೈಟ್ಸ್ ಇದೆ. ಓಕೆ, ಇದು ಬಂದ್ಬಿಟ್ಟು 33 ಮೆಗಾಬೈಟ್ಸ್ ಇದೆ. ಸೊ ಇಲ್ಲಿ ಇದು 7 ಮೆಗಾಬೈಟ್ಸ್, ಇದು 33 ಮೆಗಾಬೈಟ್ಸ್ ತಗೊಳ್ಳುತ್ತೆ. ಸೊ PDF ನಾರ್ಮಲ್ ಆಗಿ ಫೈಲ್ ಸೈಜ್ ಜಾಸ್ತಿ ಇರುತ್ತೆ.